ಸಾರಿಗೆ ಸಾಧಕ ವೆಂಕಟರಮಣ ಹೆಗಡೆ ನುಡಿಸಿರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದ್ರಶೇಖರ್. ಕರುನಾಡಿನಲ್ಲಿ ಅನೇಕ ಸಾಧಕರಿದ್ದಾರೆ. ಆದರೆ ಅವರಲ್ಲಿ ಕೆಲವು ಸಾಧಕರು ಮಾತ್ರ ಲಾಭ ಗಳಿಕೆಯೊಂದನ್ನೇ ಮುಖ್ಯವಾಗಿರಿಸಿಕೊಳ್ಳದೆ ತಮ್ಮ ಆದಾಯದ ಒಂದು ಪಾಲನ್ನ ಸಮಾಜಕ್ಕೆ ವಿನಿಯೋಗಿಸುವ ಕೆಲಸ ಮಾಡುತ್ತಿದ್ದಾರೆ. ಅಂತವರಲ್ಲಿ ವೆಂಕಟರಮಣ ಹೆಗಡೆಯವರು ಕೂಡ ಒಬ್ಬರು. ಸಾರಿಗೆ ಕ್ಷೇತ್ರದಲ್ಲಿ ಅನನ್ಯ ಸಾಧನೆ ಮಾಡಿರುವ ವೆಂಕಟರಮಣ ಹೆಗಡೆಯವರ ಬದುಕಿನ ಕತೆ ಹಲವರಿಗೆ ಸ್ಫೂರ್ತಿ ನೀಡುವಂಥದ್ದು. ಒಂದು ಬಸ್ನಿಂದ ಶುರುವಾಗಿ ಇವತ್ತಿಗೆ 500 ಬಸ್ಗಳ ಮಾಲೀಕರಾಗಿ ವೆಂಕಟರಮಣ ಹೆಗಡೆಯವರು ಯಶಸ್ವಿ ಉದ್ಯಮಿ ಎನಿಸಿಕೊಂಡಿದ್ದಾರೆ. ಯಶಸ್ವಿ ಉದ್ಯಮಿಯಾಗಿ ಸಾವಿರಾರು ಜನಕ್ಕೆ ಉದ್ಯೋಗ ಕೊಟ್ಟಿದ್ದಲ್ಲದೆ ತಮ್ಮ ಆದಾಯದ ಒಂದು ಪಾಲನ್ನ ಈ ಸಮಾಜಕ್ಕೆ ವಿನಿಯೋಗಿಸುವ ಮೂಲಕ ವೆಂಕಟರಮಣ ಹೆಗಡೆಯವರು ಮಾದರಿ ಸಾಧಕರಾಗಿ ಗುರುತಿಸಿಕೊಂಡಿದ್ದಾರೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳು ಒಂದಾಗು ಮಂಕುತಿಮ್ಮ. ಡಿವಿಜಿಯವರ ಈ ಸಾಲುಗಳು ಇವರಿಗೆ ಹೇಳಿ ಮಾಡಿಸಿದಂತಿದೆ. ದೊಡ್ಡ ಕೃಷಿಕ ಕುಟುಂಬದಲ್ಲಿ ಜನಿಸಿದ ಇವರು ಕೃಷಿ ಮಾಡಿಕೊಂಡೇ ಹಾಯಾಗಿರಬಹುದಿತ್ತು, ಐಷಾರಾಮಿ ಬದುಕನ್ನು ನಡೆಸಬಹುದಿತ್ತು. ಆದರೆ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಂಬ ಮಾತಿಗೆ ತಕ್ಕಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾರೊಬ್ಬರೂ ಕೈ ಹಾಕದ ಹೊಸದೊಂದು ಸಾಹಸಕ್ಕೆ ಕೈ ಹಾಕಿ ಸಾವಿರಾರು ಜನರಿಗೆ ಉದ್ಯೋಗ ಕಲ್ಪಿಸಿದ ಸಾಧಕ. ಹೌದು, ವೆಂಕಟರಮಣ ಹೆಗಡೆ ಕವಲಕ್ಕಿ. ಈ ಹೆಸರು ನಿಮಗೆ ಗೊತ್ತಿರುತ್ತೆ. ಆದ್ರೆ ಅದೇ ಪುಟ್ಟು ಹೆಗಡೆಯವರು ಅಂದ್ರೆ ಇನ್ನೂ ಚಿರಪರಿಚಿತ. ಜಿಲ್ಲೆಯ ಯುವ ಉದ್ಯಮಿ, ಸಾಹಸಿ, ಸಜ್ಜನ, ಸಾಂಸ್ಕೃತಿಕ ಸಾಮಾಜಿಕ ಕಾಳಜಿಯುಳ್ಳ ವೆಂಕಟರಮಣ ಹೆಗಡೆ ಕವಲಕ್ಕಿಯವರ ಸಾಧನೆಯ ಯಶೋಗಾಥೆಯನ್ನು ಹೇಳಲೇಬೇಕು. ಕಷ್ಟಗಳ ಬೆಂಕಿ ಮಳೆ ಬಿದ್ದರೂ ಅಂಜದೆ ಕುಗ್ಗದೆ ಉದ್ಯಮವೊಂದನ್ನು ಹೇಗೆ ಕಟ್ಟಿ ನಿಲ್ಲಿಸಬೇಕು ಅನ್ನೋದಕ್ಕೆ ವೆಂಕಟರಮಣ ಹೆಗಡೆಯವರು ಪ್ರತ್ಯಕ್ಷ ಸಾಕ್ಷಿ. ಯುವ ಉದ್ಯಮಿಗಳ ಪಾಲಿಗೆ ಸ್ಫೂರ್ತಿಯ ಸೆಲೆ. ದೊಡ್ಡ ಕೃಷಿಕ ಕುಟುಂಬದಲ್ಲಿ ಜನಿಸಿ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬದುಕಿನ ಹೋರಾಟಕ್ಕಿಳಿದು ಒಂದು ವಾಹನದಿಂದ ಶ್ರೀಕುಮಾರ ಸಾರಿಗೆ ಸಂಸ್ಥೆ ಆರಂಭಿಸಿದ ವೆಂಕಟರಮಣ ಹೆಗಡೆಯವರು ಇಂದು ನೂರಾರು ವಾಹನಗಳನ್ನು ಹೊಂದಿ ನೇರವಾಗಿ 500 ವಾಹನಗಳ ಮಾಲೀಕರಾಗಿದ್ದಾರೆ. ಪರ್ಯಾಯವಾಗಿ ಅಷ್ಟೇ ಜನಕ್ಕೆ ಉದ್ಯೋಗಾವಕಾಶ ನೀಡಿದ ಇವರು ಎಲ್ಲರ ಪುಟ್ಟು ಹೆಗಡೆ.
ರಾಜ್ಯದಾದ್ಯಂತ ಇವರ ಸರಕು ಲಾರಿಗಳು ಓಡಾಡುತ್ತವೆ. ರಾತ್ರಿ ಪ್ರಯಾಣಕ್ಕಾಗಿ ನೆರೆ ಜಿಲ್ಲೆಯ ಬಸ್ಸುಗಳನ್ನು ಅವಲಂಬಿಸಬೇಕಿತ್ತು. ಆದರೆ ಎಸ್ಆರ್ಎಲ್ ನಿಶಾಚರ ಬಸ್ಸುಗಳನ್ನು ಆರಂಭಿಸಿ ಜಿಲ್ಲೆಯ ಈ ಎಲ್ಲಾ ತಾಲೂಕುಗಳಿಂದ ಮತ್ತು ಪುಣ್ಯಕ್ಷೇತ್ರಗಳಿಂದ ರಾತ್ರಿ ಸ್ಲೀಪರ್ ಬಸ್ಸುಗಳನ್ನು ರಾಜಧಾನಿಗೆ ಓಡಿಸುತ್ತಿದೆ. ಜಿಲ್ಲೆಯಲ್ಲಿ ಪ್ರಥಮ ಮತ್ತು ಏಕೈಕ ಸಾರಿಗೆ ಸಂಸ್ಥೆಯಾಗಿರುವ ಎಸ್ಆರ್ಎಲ್ ಈಗ ಚತುಷ್ಪಥಕ್ಕೆ ಹೊಂದಿಕೊಂಡು ಕರ್ಕಿಯ ರಮಣೀಯ ಪ್ರದೇಶ ಕೋಣ್ಕಾರಿನಲ್ಲಿ ಶ್ರೀಕುಮಾರ್ ರೆಸಿಡೆನ್ಸಿ ಆರಂಭಿಸಿದೆ. ಊಟೋಪಚಾರ, ವಸತಿ ಈ ಮಧ್ಯಮ ವರ್ಗದವರಿಗೆ ಕೈಗೆಟಕುವ ದರದಲ್ಲಿದೆ. ಮುರುಡೇಶ್ವರ, ಗೋಕರ್ಣ, ಕರಿಕಾನಮ್ಮ, ಶರಾವತಿ, ಗೇರುಸೊಪ್ಪ ಮಾತ್ರವಲ್ಲ, ಕಡಲ ತೀರ, ಬಡಗಣಿ ಹೊಳೆ ತೀರಗಳ ಸಮೀಪವಿರುವ ರೆಸಿಡೆನ್ಸಿ ಹಸಿರು ಗದ್ದೆಗಳ ಮಧ್ಯೆ ಇದೆ. ಪ್ರಯಾಣಿಕರಿಗೆ ಉತ್ತಮ ಸೇವೆ ಒದಗಿಸಿ ಮೆಚ್ಚುಗೆ ಪಡೆದುಕೊಂಡಿದೆ. ವಿದ್ಯಾವಂತರು ಊರು ಬಿಟ್ಟು ಹೋಗುವ ಅನಿವಾರ್ಯ ಪರಿಸ್ಥಿತಿ ಇರುವಾಗ ಜಿಲ್ಲೆಯಲ್ಲಿದ್ದು ಉದ್ಯೋಗ ನಡೆಸುವುದು ಹಲವು ಕಿರಿಕಿರಿಗಳಿಗೆ ಕಾರಣವಾಗುತ್ತದೆ. ಎಲ್ಲವನ್ನೂ ಸಹಿಸುತ್ತಾ ಕೋವಿಡ್ ಕಾಲದಲ್ಲೂ ಎದೆಗುಂದದೆ ಸಂಸ್ಥೆಯನ್ನು ಮುನ್ನಡೆಸಿದ ವೆಂಕಟರಮಣ ಹೆಗಡೆ ಮತ್ತು ಜೊತೆಗೂಡಿದ ಮಗ ಶಶಾಂಕ್ ಹೆಗಡೆ ಹೋಟೆಲ್ ಉದ್ಯಮದಲ್ಲೂ ಯಶಸ್ಸು ಕಂಡಿದ್ದಾರೆ. ಅಲ್ಲೂ ಕೂಡ ನೂರಾರು ಜನರಿಗೆ ಉದ್ಯೋಗ ಸಿಗುವಂತೆ ಮಾಡಿದ್ದಾರೆ. ಉದ್ಯಮಿಯಾಗಿ ಯಶಸ್ಸು ಕಂಡು 600ಕ್ಕೂ ಅಧಿಕ ಜನರಿಗೆ ಉದ್ಯೋಗ ನೀಡಿರುವ ವೆಂಕಟರಮಣ ಹೆಗಡೆ ಅವರು ಸಮಾಜಮುಖಿ ಕೆಲಸಗಳನ್ನು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ಕಳೆದ 18 ವರ್ಷಗಳಿಂದ ನಿರಂತರವಾಗಿ ಶರಾವತಿ ನದಿಯನ್ನು ಸ್ಮರಿಸುವ ಮತ್ತು ಗೌರವಿಸುವ ಸಲುವಾಗಿ ಪ್ರತಿ ವರ್ಷ ಬಹುಪಾಲು ತಮ್ಮದೇ ಖರ್ಚಿನಲ್ಲಿ ಶರಾವತಿ ಉತ್ಸವವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ತಮ್ಮ ಬದುಕಿನ ಪ್ರತಿ ಸುಂದರ ಕ್ಷಣವನ್ನು ವೆಂಕಟರಮಣ ಹೆಗಡೆಯವರು ಸಮಾಜಕ್ಕಾಗಿ ವಿನಿಯೋಗಿಸುವ ಕೆಲಸವನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ಫೆಬ್ರವರಿ 2ರಂದು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಕವಲಕ್ಕಿಯಲ್ಲಿ ಸೂಪರ್ ಸ್ಪೆಷಾಲಿಟಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಿದ್ರು. ನೂರಾರು ಜನ ಈ ಶಿಬಿರಕ್ಕೆ ಬಂದು ಪ್ರಯೋಜನ ಪಡೆದುಕೊಂಡರು. ಪ್ರತಿಯೊಬ್ಬರು ಕೂಡ ತಮ್ಮ ಜೀವನದ ಹುಟ್ಟುಹಬ್ಬವನ್ನು ವಿಶಿಷ್ಟವಾಗಿ ಕೂಡ ಆಚರಿಸ್ತಾರೆ. ಕೆಲವೊಬ್ಬರು ಕೇಕನ್ನು ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ್ರೆ, ಇನ್ನು ಕೆಲವರು ಕೂಡ ವಿಶಿಷ್ಟವಾಗಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಹೊನ್ನಾವರ ತಾಲೂಕಿನ ಎಸ್ಆರ್ಎಲ್ ಸಂಸ್ಥೆಯ ಮುಖ್ಯಸ್ಥರಾಗಿರುವಂಥ ವೆಂಕಟರಮಣ ಹೆಗಡೆಯವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಮತ್ತು ಪ್ರತಿ ವರ್ಷವೂ ಕೂಡ ಒಂದು ವಿಶಿಷ್ಟವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ವಿಶಿಷ್ಟವಾಗಿ ಆಚರಿಸ್ಕೊಳ್ತಾ ಇದ್ದಾರೆ. ಸೊ ಇವತ್ತು ವೆಂಕಟರಮಣ ಹೆಗಡೆಯವರು ಕೂಡ ನಮ್ಮ ಜೊತೆಲಿದ್ದಾರೆ. ನುಡಿಸಿರಿ ವಾಹಿನಿಯ ಎಲ್ಲ ಗ್ರಾಹಕರಲ್ಲಿ ನನ್ನ ನಮಸ್ಕಾರ. ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಡಾಕ್ಟ್ರಿಗೆ ಲಭ್ಯತೆ ಇರೋದರಿಂದ ಆದಿತ್ಯವಾರ ಆದದ್ದರಿಂದ ಡಾಕ್ಟ್ರ್ ಸಿಗ್ತಾರೆ ಹೇಳೋ ಸಲುವಾಗಿ 2ನೇ ತಾರೀಕು ಆದಿತ್ಯವಾರ ಶ್ರೀ ಸುಬ್ರಹ್ಮಣ್ಯ ವಿದ್ಯಾಸಂಸ್ಥೆ ಕವಲಕ್ಕಿಯಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಜ್ಯೋತಿ ಕೆಎಂಸಿ ಮಂಗಳೂರಿನ ಪ್ರತಿಷ್ಠಿತ ವೈದ್ಯರು, ಬೇರೆ ಬೇರೆ ವಿಭಾಗದ ವೈದ್ಯರು, ಹಿರಿಯ ವೈದ್ಯರೇ ಇವತ್ತು ಹಾಜರಿದ್ದು ಶಿಬಿರವನ್ನು ನಡೆಸಿಕೊಡ್ತಾ ಇದ್ದಾರೆ. ನರಸಿಂಹ ಪೈ ಹಾಗೂ ಕಾರ್ತಿಕ್ ಅವರು ಉಳಿದೆಲ್ಲ ಡಾಕ್ಟರ್ಗಳ ಸಹಕಾರದಿಂದ ಈ ಕಾರ್ಯಕ್ರಮ ನಡೀತಾ ಇದೆ. ಸಾರ್ವಜನಿಕರು ಈ ಕಾರ್ಯಕ್ರಮದ ಪ್ರಯೋಜನವನ್ನು ಪಡ್ಕೊಂಡು ತಮ್ಮ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಲಕ್ಷ್ಯವನ್ನು ಕೊಡಬೇಕು ಅಂತೇಳಿ ಕೇಳ್ಕೊಳ್ತಾ, ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸಹಕಾರ ಕೊಟ್ಟಂಥ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘ, ಹೊನ್ನಾವರ ಪತ್ರಕರ್ತರ ಸಂಘ, ನುಡಿಸಿರಿ ಚಾನಲು, ಹವ್ಯಕ ವಿಕಾಸ ವೇದಿಕೆ, ಶರಾವತಿ ಸಾಂಸ್ಕೃತಿಕ ವೇದಿಕೆ ಹಾಗೂ ಶ್ರೀಕುಮಾರ್ ಲಾಜಿಸ್ಟಿಕ್ನ ಎಲ್ಲ ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕಾರ್ಯಕ್ರಮ ಸಹಕಾರ ಕೊಟ್ಟ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಶಿಬಿರದ ಪ್ರಯೋಜನವನ್ನು ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಪಡೆಯಬೇಕು ಅಂತ ಕೇಳ್ಕೊಳ್ತೇನೆ. ಹೀಗೆ ತಾವು ಗಳಿಸುವ ಆದಾಯದಲ್ಲಿ ಒಂದು ಪಾಲನ್ನು ಸಮಾಜಕ್ಕೆ ನಿರಂತರವಾಗಿ ಸಮರ್ಪಿಸುವ ಮೂಲಕ ವೆಂಕಟರಮಣ ಹೆಗಡೆಯವರು ಸಮಾಜಮುಖಿಯಾಗಿ ಗುರುತಿಸಿಕೊಂಡಿದ್ದಾರೆ. ಹವ್ಯಕ ವಿಕಾಸ ವೇದಿಕೆಯನ್ನು ಹುಟ್ಟುಹಾಕಿ ಅದರ ಅಧ್ಯಕ್ಷರಾಗಿ ಕಳೆದ 13 ವರ್ಷಗಳಿಂದ ಹವ್ಯಕ ಸಮುದಾಯದ ಟ್ರೋಫಿಯನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ.
ಆರಂಭದಲ್ಲಿ ತಮ್ಮದೇ ಖರ್ಚಿನಲ್ಲಿ ಶುರು ಮಾಡಿದ ಈ ಹವ್ಯಕ ಟ್ರೋಫಿ ಇಂದು ಹೆಮ್ಮರವಾಗಿ ಬೆಳೆಯಲು ಕಾರಣವೇ ಪುಟ್ಟು ಹೆಗಡೆಯವರು. ಇದೇ ಹವ್ಯಕ ವಿಕಾಸ ವೇದಿಕೆಯಿಂದ ವಧುವರ ಅನ್ವೇಷಣೆ, ಆರೋಗ್ಯ ಶಿಬಿರ ಹಾಗೂ ಮಾಹಿತಿ ಕಾರ್ಯಾಗಾರಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಶರಾವತಿ ಉತ್ಸವ ವೇದಿಕೆಯ ಅಧ್ಯಕ್ಷರಾಗಿ, ಸಂಘಟಕರಾಗಿ ಹೀಗೆ ವಿವಿಧ ಸಂಘಟನೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಮಾಜಮುಖಿ ಕೆಲಸಗಳನ್ನು ಮಾಡಿ ಜನಮೆಚ್ಚುಗೆ ಪಡೆದುಕೊಂಡಿದ್ದಾರೆ. ಬಹುಶಃ ಮನಸ್ಸು ಮಾಡಿದ್ರೆ ವೆಂಕಟರಮಣ ಹೆಗಡೆಯವರು ರಾಜಕೀಯಕ್ಕೆ ಧುಮುಕಿ ಅಬ್ಬರಿಸುವ ಜನ ಬೆಂಬಲ ಸಂಪಾದಿಸಿಕೊಂಡಿದ್ದರು. ಆದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎಂಬ ದಾಸರ ವಾಣಿಯಂತೆ ರಾಜಕೀಯದಿಂದ ದೂರವೇ ಉಳಿದು ತಮ್ಮ ಆದಾಯದ ಒಂದು ಪಾಲನ್ನು ಪ್ರಾಮಾಣಿಕವಾಗಿ ಸಮಾಜಕ್ಕೆ ವಿನಿಯೋಗಿಸಿ ಮಾದರಿ ಸಾಧಕರಾಗಿ ಗುರುತಿಸಿಕೊಂಡಿದ್ದಾರೆ. ದುಡ್ಡಿಲ್ಲದವರಿಗೆ ದಾನ ಮಾಡುವ ಬಯಕೆ, ದುಡ್ಡಿದ್ದವರಿಗೆ ಕೂಡಿಡುವ ಬಯಕೆ. ಆದರೆ ಇದಕ್ಕೆ ಅಪವಾದವಾಗಿ ಗುರುತಿಸಿಕೊಂಡಿರುವ ವೆಂಕಟರಮಣ ಹೆಗಡೆಯವರು ನಮ್ಮ ಜಿಲ್ಲೆಯ ಹೆಮ್ಮೆಯ ಸಾಧಕರು ಅನ್ನೋದರಲ್ಲಿ ಎರಡು ಮಾತಿಲ್ಲ. ನಮಸ್ಕಾರ. ನುಡಿಸಿರಿಯ ವಾಹಿನಿಯ ಗ್ರಾಹಕರಿಗೆ ನಾನು ವೆಂಕಟರಮಣ ವಿ ಹೆಗಡೆ ಕೌಲಕ್ಕಿ, ಶ್ರೀಕುಮಾರ್ ಸಾರಿಗೆ ಸಂಸ್ಥೆಗಳ ಮಾಲಕ. ನಾನು ಶ್ರೀಕುಮಾರ್ ರೋಡ್ ಲೈನ್ಸ್ ಹೇಳುವಂಥ ಹೆಸರಿನಲ್ಲಿ ಸಾರಿಗೆ ಉದ್ಯಮವನ್ನು 1985ನೇ ಇಸ್ವಿಯಲ್ಲಿ ಒಂದು ಮಹೀಂದ್ರ ವಾಹನವನ್ನು ತಗೊಳ್ಳೋದ್ರ ಮುಖಾಂತರ ಆರಂಭಿಸಿದೆ. ತದನಂತರದಲ್ಲಿ ಒಂದರಂತೆ ಗಾಡಿ ಜಾಸ್ತಿ ಮಾಡ್ತಾ 96ರಲ್ಲಿ ಮಹೇಂದ್ರ ಮಿನಿ ಬಸ್ಸನ್ನು ಆರಂಭಿಸಿದೆ. ತದನಂತರದಲ್ಲಿ 2008 ಅಕ್ಟೋಬರ್ದಿಂದ ಹೊಸದಾಗಿ ಶ್ರೀಕುಮಾರ್ ಟ್ರಾವೆಲ್ಸ್ ಹೇಳುವ ಸ್ಲೀಪರ್ ಕೋಚ್ ಬಸ್ಸುಗಳನ್ನು ಇಡೀ ಜಿಲ್ಲೆಯಲ್ಲಿ ಪ್ರಥಮವಾರಿಗೆ ನಾವು ಆರಂಭಿಸಿದ್ದೇವೆ. ಈಗ ನಮ್ಮ ಹತ್ರ ಶ್ರೀಕುಮಾರ್ ಟ್ರಾವೆಲ್ಸ್, ಶ್ರೀಕುಮಾರ್ ಬಸ್ಸು 50ಕ್ಕಿಂತ ಹೆಚ್ಚಿಗೆ ಬಸ್ಸು ರಾಜ್ಯದ ವಿವಿಧೆಡೆಗೆ ಸೇವೆ ಸಲ್ಲಿಸ್ತಾ ಇದೆ. ಅದೇ ರೀತಿ 80ಕ್ಕೂ ಹೆಚ್ಚಿಗೆ ಸಾರಿಗೆ ವಾಹನಗಳು ರಾಜ್ಯಾದ್ಯಂತ ಹಾಗೂ ಹೊರ ರಾಜ್ಯಗಳಿಗೆ ನಾವು ಸರ್ವಿಸ್ ಕೊಡ್ತಾ ಇದ್ದೇವೆ. ಇದರ ಹೊರತಾಗಿ ನಾವು 2020ರಲ್ಲಿ ನೂತನವಾಗಿ 2 ಪೆಟ್ರೋಲ್ ಬಂಕನ್ನು ಆರಂಭಿಸಿದ್ದೇವೆ. ಒಂದು ಸಿರ್ಸಿ ತಾಲೂಕು ಇಸ್ತೂರಲ್ಲಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ನ ಆರಂಭಿಸಿದ್ದೇವೆ. ಅದೇ ರೀತಿ ಇನ್ನೊಂದನ್ನು ಹೊನ್ನಾವರ ಕೋಣಕಾರದಲ್ಲಿ HP ಪೆಟ್ರೋಲ್ ಬಂಕ್, ಹಿಂದೂಸ್ತಾನ್ ಪೆಟ್ರೋಲ್ ಬಂಕನ್ನು ಆರಂಭಿಸಿದ್ದೇವೆ ಗ್ರಾಹಕರ ಅನುಕೂಲಕ್ಕಾಗಿ. ಇನ್ನೂ ಕೊನೆಯದಾಗಿ ಮತ್ತು 2024 ಡಿಸೆಂಬರ್ದಲ್ಲಿ ಅಥವಾ ಅಕ್ಟೋಬರ್ದಲ್ಲಿ ನಾವು ಹೊಸದಾಗಿ ಶ್ರೀಕುಮಾರ್ ರೆಸಿಡೆನ್ಸಿ ಹೇಳುವಂಥದ್ದನ್ನು ಹೊನ್ನಾವರ ಕೋಣಕಾರದಲ್ಲಿ ಸುಸಜ್ಜಿತವಾದಂಥ ಲಾಡ್ಜ್ ಆರಂಭಿಸಿದ್ದೇವೆ. ಇದೇ ರೀತಿ ಇನ್ನು ನಾವು ಕೃಷಿ ಕುಟುಂಬದಿಂದ ಬಂದವರು. ಆಮೇಲೆ ಈ ವಾಹನ ಉದ್ಯೋಗಕ್ಕೆ ನನಗೆ ಬರಲಿಕ್ಕೆ ಮೂಲ ಪ್ರೇರಣೆ ನನ್ನ ತಂದೆಯವರು, ಅಂದರೆ ವಾಸುದೇವ ಹೆಗಡೆಯವರು. ವಾಸುದೇವ ಹೆಗಡೆಯವರು ಹೆಚ್ಚು ಕಡಿಮೆ 1974ರಲ್ಲಿ ಮಿಲಿಟ್ರಿ ಡಿಸ್ಪೋಸ್ಡ್ ವ್ಯಾನ್ ಡಾಡ್ಜ್ ಗಾಡಿಯನ್ನು ತಮ್ಮ ಸ್ವಂತಕ್ಕಾಗಿ ಹಾಗೂ ಬಾಡಿಗೆ ಹೊಡೋದಕ್ಕೆ ಸಲುವಾಗಿ ಆರಂಭಿಸಿದರು. ಕ್ರಮೇಣ ತಂದೆಯವರ ವಾಹನದ ಓಡಾಟ ನೋಡಿ ನಮಗೂ ಸಹ ವಾಹನ ದಂಧೆಗೆ ಬರಬೇಕು ಸಲುವಾಗಿ ನಾನು ಕೇವಲ PUC ಓದಿ PUCಯನ್ನು ಮುಗಿಸಿ ವಾಹನ ದಂಧೆಗೆ ಆರಂಭ ಮಾಡಿದೆ. ನಾವೀಗ 1 ವರ್ಷದ ಈ ಕಡೆಗಿಂದ ನಾವು ಶ್ರೀಕುಮಾರ್
ರೋಡ್ ಲೈನ್ಸನ್ನು ಶ್ರೀಕುಮಾರ್ ಲಾಜಿಸ್ಟಿಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂಥೇಳಿ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಮಾಡಿ ಅದಕ್ಕೆ ಒಂದು ಡೈರೆಕ್ಟ್ರು ನಾನಿರ್ತೇನೆ, ಇನ್ನೊಂದು ಡೈರೆಕ್ಟ್ರು ನಮ್ಮ ಮನೆಯವರಾದ ಗೀತಾ ಹೆಗಡೆ ಅವರು ಪ್ರಮುಖ ಡೈರೆಕ್ಟರ್ ಆಗಿದ್ದಾರೆ. ಇನ್ನು ಇತ್ತೀಚಿನ 1 ವರ್ಷದಲ್ಲಿ ಈ ಕಡೆಗೆ ನನಗೆ ನನ್ನ ಮಗ ಅಂದರೆ ಶಶಾಂಕ್ ಹೆಗಡೆ ವೃತ್ತಿಯಲ್ಲಿ ಚಾರ್ಟರ್ಡ್ ಅಕೌಂಟ್ ಈಗ ಹೊಸದಾಗಿ ನಮ್ಮ ಉದ್ಯಮಕ್ಕೆ ಶಶಾಂಕ್ನೂ ಸಹ ಜಾಯ್ನ್ ಆಗಿದ್ದೇನೆ. ಇನ್ನು ನಮ್ಮ ಸಂಸಾರದ ಬಗ್ಗೆ ಹೇಳಬೇಕಾದ್ರೆ ನನ್ನ ಒಂದು ಮಗಳು ಆಯುರ್ವೇದಕ್ಕೆ MD ಮಾಡ್ತಾ ಇದ್ದಾಳೆ, ಮೇಘ ಅಂಥೇಳಿ. ಇನ್ನೊಂದು ಮಗಳು ಅಂದರೆ ಸಾಕು ಮಗಳು, ನನ್ನ ತಂಗಿ ಮಗಳು ACF ಅಸಿಸ್ಟೆಂಟ್ ಫಾರೆಸ್ಟ್ ಕಮಿಷನರ್ ಹುದ್ದೆಯಲ್ಲಿ ಸದ್ಯ ಮಡಿಕೇರಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾಳೆ. ಇನ್ನು ನನ್ನ ಸೊಸೆ ಹಾಗೂ ನನಗೊಂದು ಮುದ್ದಿನ ಮೊಮ್ಮಗಳು ಶ್ರಾವ್ಯ ಹೇಳುವಂಥ ಒಂದು ಮುದ್ದಿನ ಮೊಮ್ಮಗಳಿದ್ದಾಳೆ. ಈ ಉತ್ತರ ಕನ್ನಡದಲ್ಲೇ ಪ್ರಥಮ ಬಾರಿಗೆ ನಾವು ಸ್ಲೀಪರ್ ಕೋಚ್ ಬಸ್ಸನ್ನು ಆರಂಭಿಸಿದ್ದೇವೆ. ನಮ್ಮ ಈ ಎಲ್ಲ ಬೆಳವಣಿಗೆಗೆ ನಮ್ಮ ಗ್ರಾಹಕರೇ ಕಾರಣ. ಶ್ರೀಕುಮಾರ್ ಲಾಜಿಸ್ಟಿಕ್ನ ಗ್ರಾಹಕರಿರ್ಬೋದು, ಶ್ರೀಕುಮಾರ್ ಟ್ರಾವೆಲ್ಸಿನ ಗ್ರಾಹಕರಿರ್ಬೋದು. ನಾವು ಒಂದು ಗಾಡಿಯಿಂದ ಈಗ 125ಕ್ಕೂ ಹೆಚ್ಚು ವಾಹನಗಳ ಈ ಹಂತಕ್ಕೆ ತಲುಪಲಿಕ್ಕೆ ಕಾರಣ ನನ್ನ ಪ್ರೀತಿಯ ಗ್ರಾಹಕರು. ಅವರ ಸೇವೆ ಅಥವಾ ಅವರ ಸಹಾಯವನ್ನು ಯಾವತ್ತೂ ನಾನು ಮರಲಿಕ್ಕೆ ಸಾಧ್ಯ ಇಲ್ಲ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ರೀತಿ ವಿಶೇಷವಾದ ಇಂಡಸ್ಟ್ರಿಗಳಿಲ್ಲ ಮತ್ತು ಇಂಡಸ್ಟ್ರಿಗಳು ಮಾಡಲಿಕ್ಕೂ ಭಾಳ ಕಷ್ಟ ಇದೆ. ಏನೇ ಒಂದು ಹೊಸ ಪ್ರಾಜೆಕ್ಟನ್ನು ತಂದರೂ ಪರಿಸರವಾದಿಗಳಿಂದ ಮತ್ತು ಪರಿಸರ ಇಲಾಖೆಯಿಂದ ಸಮಸ್ಯೆ ಬರ್ತದೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ವಿಫಲವಾದ ಅವಕಾಶಗಳಿದೆ. ಅದರ ವಿಶೇಷವಾಗಿ ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹೊನ್ನಾವರ ಅಥವಾ ಭಟ್ಕಳ ಮುರುಡೇಶ್ವರ ಗೋಕರ್ಣ ಗೋವನ್ನು ಮೀರಿಸಿ ಪ್ರವಾಸೋದ್ಯಮದಲ್ಲಿ ದಾಪುಗಾಲಿಡ್ತಾ ಇದೆ. ಇತ್ತೀಚಿನ ದಿನಗಳು ಹೊನ್ನಾವರದಲ್ಲಿ ಶರಾವತಿ ಬೋಟಿಂಗ್ ಹೇಳುವುದು ಭಾಳ ದೊಡ್ಡ ಪ್ರಮಾಣದಲ್ಲಿ ಜನಾಕರ್ಷಣೆಯ ಒಂದು ಕೇಂದ್ರ ಆಗಿದೆ. ಅದು ಇನ್ನೂ ಪ್ರವಾಸೋದ್ಯಮದಲ್ಲಿ ಬೇಕಾದಷ್ಟು ಬೆಳವಣಿಗೆಯನ್ನು ಮಾಡಲಿಕ್ಕೆ ನಮ್ಮ ಜಿಲ್ಲೆಯಲ್ಲಿ ಸಾಧ್ಯತೆ ಇದೆ. ಇನ್ನೂ ಈಗಾಗಲೇ ಭಾಳಷ್ಟು ರೆಸಾರ್ಟ್ಗಳೆಲ್ಲ ಬಂದಿದೆ, ಒಳ್ಳೊಳ್ಳೆ ರೆಸಾರ್ಟ್ಗಳು ಇನ್ನೂ ರೆಸಾರ್ಟ್ಗಳಿಗೆ ಅಥವಾ ಲಾಡ್ಜ್ ಮಾಡಲಿಕ್ಕೆ ಅವಕಾಶ ಇದೆ. ಮಾಡಿದ್ರೆ ಅದು ಸಕ್ಸಸ್ಸು ಆಗ್ತದೆ. ಶರಾವತಿ ಸಾಂಸ್ಕೃತಿಕ ವೇದಿಕೆ ಕಳೆದ 18 ವರ್ಷಗಳ ಹಿಂದೆ PS ಭಟ್ ಉಪ್ಪೋಣಿ ಗೌರವಾಧ್ಯಕ್ಷರಾಗಿ, ನಾನು ಅದಕ್ಕೆ ಕಾರ್ಯಾಧ್ಯಕ್ಷನಾಗಿ, ಶಂಭು ಹೆಗಡೆ ಸಂತನ್, GR ಹೆಗಡೆ ಗುಬ್ಬು, ಆಮೇಲೆ VR ಭಂಡಾರಿ ವಕೀಲರು ಮುಂತಾದರ ಸಮಾನ ಮನಸ್ಕರು ಸೇರಿ ಈ ಸಂಸ್ಥೆಯನ್ನು ನಾನು ಹುಟ್ಟುಹಾಕಿದ್ದು. ಕಳೆದ 18 ವರ್ಷಗಳಲ್ಲೂ ನಾವು ಶರಾವತಿ ಉತ್ಸವವನ್ನು ಸಾಂಸ್ಕೃತಿಕ ಹಬ್ಬವನ್ನೇ ಆಚರಿಸಿದ್ದೇವೆ. ಯಾವುದೇ ರೀತಿಯ ವಿದೇಶಿ ಕಲೆಗಳಿಗಾಗಲಿ ಅಥವಾ ಈ ನೈಟ್ ಬರುವಂಥ ಪ್ರೋಗ್ರಾಮ್ಗಳು ಯಾವುದಕ್ಕೂ ಅವಕಾಶ ಇಲ್ಲದೆ ದೇಶೀಯ ಅಥವಾ ಲೋಕಲ್ ಯಕ್ಷಗಾನಕ್ಕೆ, ಭರತನಾಟ್ಯಕ್ಕೆ ಮುಂತಾದ ಕಲೆಗಳನ್ನು ಪ್ರೋತ್ಸಾಹಿಸುವ ಸಲುವಾಗಿ ಯಕ್ಷಗಾನಕ್ಕೆ ವಿಶೇಷವಾದ ಮಹತ್ವವನ್ನು ಕೊಟ್ಟು ಕಳೆದ 18 ವರ್ಷದಿಂದ ನಾವು ಶರಾವತಿ ಉತ್ಸವವನ್ನು ಆಚರಿಸ್ತಾ ಬಂದಿದ್ದೇವೆ. ನಾನು ಇತ್ತೀಚಿನ ದಿನಗಳ ಭಾಳ ವರ್ಷದಿಂದ ನನ್ನ ಹುಟ್ಟಿದ ದಿನಾಂಕ ಫೆಬ್ರವರಿ 3ನೇ ತಾರೀಕು. ಆ ಪ್ರಯುಕ್ತ ನಾನು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಹೇಳೋ ಸಲುವಾಗಿ ಒಂದು ಸೇವೆ ದೃಷ್ಟಿಯಿಂದ ಉಚಿತವಾದಂಥ ಆರೋಗ್ಯ ಶಿಬಿರವನ್ನು ಏರ್ಪಡಿಸ್ತಾ ಬಂದಿದ್ದೇನೆ 4-5 ವರ್ಷದಿಂದ. ಅದಕ್ಕೂ ಹಿಂದೆ ಕೆಲವೊಂದು ವರ್ಷದಲ್ಲಿ ನಾನು ಈ ಕಿವುಡ ಮಕ್ಕಳಿಗೆ ಇಯರಿಂಗ್ ಕೊಡುವಂಥದ್ದು ಬೇರೆ ಬೇರೆ ಕಾರ್ಯಕ್ರಮವನ್ನು ನಾವು ಮಾಡಿದ್ದೆ. ಈ ವರ್ಷ ಜ್ಯೋತಿ KMC ಮಂಗಳೂರು ಇವರ ಸಹಯೋಗದಲ್ಲಿ ಆರೋಗ್ಯ ಶಿಬಿರದ ವಿಶೇಷತೆ ಅಂದರೆ ಜ್ಯೋತಿ KMCಯ ಎಲ್ಲ ಪರಿಣಿತ ಡಾಕ್ಟರ್ಸ್ ಬರ್ತಾ ಇದ್ದಾರೆ. ಈ ಆರೋಗ್ಯದ ಶಿಬಿರವನ್ನು ಸಂಯೋಜನೆ ಮಾಡಿದವರು ನನ್ನ ಆತ್ಮೀಯರು ಹಿರಿಯರು ಆದಂಥ ಹಿರಿಯ ಪತ್ರಕರ್ತರಿಂದ ಜೀವ ಭಟ್ರಿಗೆ ಗೌರವ ಅವರಿಗೆ ಸಲ್ತದೆ. ಈ ಕಾರ್ಯಕ್ರಮದ ಪ್ರಯೋಜನವನ್ನು ನಮ್ಮ ಜನ, ಉತ್ತರ ಕನ್ನಡ ಜಿಲ್ಲೆ ಜನ, ಕೌಲಕ್ಕಿ ಜನ, ಹೊನ್ನಾವರ ತಾಲೂಕು ಸುತ್ತಮುತ್ತ ಜನ ತಗೊಂಡು ಪ್ರಯೋಜನ ಪಡ್ಕೊಳ್ಬೇಕು ನಾನು ಮನವಿ ಮಾಡ್ತೇನೆ. ಆ್ಯಕ್ಚುಲಿ ಹವ್ಯಕ ವಿಕಾಸ ವೇದಿಕೆ 12 ವರ್ಷಗಳ ಹಿಂದೆ ಸಮಾನ ಮನಸ್ಕರೊಟ್ಟಿಗೆ ಅಂದರೆ ನಾನು ಅಧ್ಯಕ್ಷನಾಗಿ VG ಹೆಗಡೆ ಚಿಟ್ಟಾಣೆ, TG ಹೆಗಡೆ ಮಾಗೋಡು, VN ಹೆಗಡೆ, ಆಮೇಲೆ ಪ್ರಶಾಂತ್ ಹೆಗಡೆ, ಆಮೇಲೆ ಉಳಿದಂಥ ಎಲ್ಲ ಸ್ನೇಹಿತರೊಟ್ಟಿಗೆ ಸೇರಿ ಆರಂಭಿಸಿದ್ದು. ಹವ್ಯಕ ವಿಕಾಸ ವೇದಿಕೆ 12 ವರ್ಷದಿಂದ ರಾಜ್ಯ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟು 5 ದಿವಸಗಳ ಕಾಲ ನಡೆಸ್ತದೆ. ಟೂರ್ನಮೆಂಟನ್ನು ನಡೆಸುವ ಉದ್ದೇಶ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹವ್ಯಕರು ದೇಶಾದ್ಯಂತ, ರಾಜ್ಯಾದ್ಯಂತ, ವಿದೇಶಗಳಲ್ಲಿ ಹಂಚಿ ಹೋಗಿದ್ದಾರೆ. ಹಳ್ಳಿಯಲ್ಲಿ ಇರುವಂಥವರು ಕೇವಲ ವಯಸ್ಸಾದವರು ಮಾತ್ರ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಟೂರ್ನಮೆಂಟ್ ಏರ್ಪಡಿಸುವ ಮೂಲಕ ರಾಜ್ಯಾದ್ಯಂತ ಇದ್ದವರು, ರಾಜ್ಯದಿಂದ ಹೊರಗಡೆ ಇದ್ದವರು ಈ ನಮ್ಮ ಟೂರ್ನಮೆಂಟಿಗೆ ಇದೊಂದು ವರ್ಲ್ಡ್ ಕಪ್ ತಿಳ್ಕೊಂಡು, ಒಂದು ಹಬ್ಬ ತಿಳ್ಕೊಂಡು ಡಿಸೆಂಬರ್
ಮಾಮೂಲಿಯಾಗಿ ಡಿಸೆಂಬರ್ 25ರಿಂದ 31ರಂದು ನಾವು ಆಚರಿಸ್ತೇವೆ. ಹೆಚ್ಚು ಕಡಿಮೆ 30ರಿಂದ 35 ತಂಡಗಳು ಪ್ರತಿ ವರ್ಷ ಭಾಗವಹಿಸ್ತದೆ. ಇದರಲ್ಲಿ ಸೋಲು ಗೆಲುವಿಗಿಂತ ಹೆಚ್ಚಿಗೆ ಹವ್ಯಕರು ಒಂದಾಗಬೇಕು, ಹವ್ಯಕರು ಒಟ್ಟಾಗಿರಬೇಕು. ಹವ್ಯಕರು ಒಬ್ಬರ ಮುಖ ನೋಡದೆ ಎಷ್ಟೋ ಸಮಯಗಳು ಕಳೆದು ಹೋಗಿರ್ತದೆ. ನಮ್ಮ ಇದರೊಳಗೆ ಒಗ್ಗಟ್ಟು ಬರಲಿ ಹೇಳುವ ಉದ್ದೇಶಕ್ಕಾಗಿ ಹವ್ಯಕ ವಿಕಾಸ ವೇದಿಕೆಯನ್ನು ಆರಂಭಿಸಿದ್ದೇವೆ. ಹವ್ಯಕ ಟೂರ್ನಮೆಂಟ್ ಮಾಡ್ತಾಯಿದ್ದೇವೆ. ಹವ್ಯಕ ವಿಕಾಸ ವೇದಿಕೆಯಿಂದ ಹವ್ಯಕರ ಸಮಾಜದಲ್ಲಿರುವಂಥ ಈಗಿನ ಕುಂದುಕೊರತೆಗಳ ಬಗ್ಗೆ ನಾವು ವಿಚಾರ ಸಂಕಿರಣ ಮಾಡಿದ್ದೇವೆ. ಹವ್ಯಕರ ಗಂಡು ಮಕ್ಕಳಿಗೆ ಮನೇಲಿ ಇಲ್ಲದೋದ್ರೆ ಮದುವೆ ಸಮಸ್ಯೆ ಇರೋದರಿಂದ ವಧುವರ ಸಮಾವೇಶವನ್ನು ನಾವು ಮಾಡಿದ್ದೇವೆ. ಆಮೇಲೆ ಹವ್ಯಕರ ಮಕ್ಕಳು IAS IPS ಅಥವಾ ಮುಂತಾದ ವೃತ್ತಿಪರ ಕೋರ್ಸ್ಗಳು ಹೋಗಲಿ ಹೇಳೋ ಸಲುವಾಗಿ ಅದ್ರ ಬಗ್ಗೂ ಸಹ ನಾವು ಪರಿಣಿತರನ್ನು ಕರೆಸಿ ಒಂದು ದಿವಸ 2 ದಿವಸ ಕಾರ್ಯಾಗಾರವನ್ನು ಮೊದಲೇ ಮಾಡಿದ್ದೇವೆ. ಇದು ಒಟ್ಟಾರೆ ಹೇಳಬೇಕೆಂದರೆ ಹವ್ಯಕ ಸಮಾಜ ಒಗ್ಗಟ್ಟಾಗಿ ಬೇರೆ ಸಮಾಜದವರಿಗೂ ಒಂದು ಮಾರ್ಗದರ್ಶಕರಾಗಿರಬೇಕು. ಒಳ್ಳೆಯ ರೀತಿಯಲ್ಲಿ ನಮ್ಮ ಸಮಾಜ ಸಂಘಟನೆ ಆಗಬೇಕು. ಮತ್ತು ಈ ಹವ್ಯಕ ವಿಕಾಸ ವೇದಿಕೆಯನ್ನು ಕಳೆದ 12 ವರ್ಷದಿಂದ ನಮ್ಮ ಗುರುಗಳಾದಂಥ ಶ್ರೀ ರಾಘವೇಶ್ವರ ಭಾರತಿಗಳು ಅವರ ಅಮೃತ ಹಸ್ತದಿಂದ ದೀಪ ಬೆಳಗಿಸುವ ಮುಖಾಂತರ ಆರಂಭ ಆಗಿದೆ. ಇದು ದಶಮಾನೋತ್ಸವಕ್ಕೂ ಸಹ ಶ್ರೀ ರಾಘವೇಶ್ವರ ಭಾರತಿಗಳು ಬಂದು ನಮ್ಮ ಈ ಹವ್ಯಕ ವಿಕಾಸ ವೇದಿಕೆಯನ್ನು ನಮ್ಮನ್ನು ಆಶೀರ್ವದಿಸಿದ್ದಾರೆ. ನಮ್ಮ ಪದ್ಧತಿ ಏನು ಇಟ್ಕೊಂಡಿದ್ದೇನೆ ಕೇಳಿದರೆ, ಬೆಳಗ್ಗೆ ಮನೆಯಿಂದ ಹೊರಟ ನಂತರ ಆಫೀಸಿಂದ ಮನೆಗೆ ಬರೋ ತನಕ ಕೇವಲ ವ್ಯಾವಹಾರಿಕವಾಗಿ ಸಂಬಂಧಪಟ್ಟಂತೆ ನಾನು ಆ್ಯಕ್ಟಿವ್ ಆಗಿರ್ತೇನೆ. ನನ್ನ ವಿಶೇಷತೆ ಅಂದರೆ ನಾನು ನನ್ನ ಮೊಬೈಲನ್ನು 24 ಗಂಟೆಗಳನ್ನು ಆನ್ ಇಡ್ತೇನೆ. ಮತ್ತು ಯಾರೇ ಫೋನ್ ಮಾಡಿದ್ರು, ಅದು ಸೇವ್ ಇರಬೇಕಾದಂಥ ನಂಬರಲ್ಲ, ಅನ್ನೋನ್ ಪರ್ಸನ್ ಫೋನ್ ಮಾಡಿದ್ರು ನಾನು ಫೋನ್ ಹಿಡಿತೇನೆ. ನಮ್ಮ ಗ್ರಾಹಕರಿಗೆ ನನ್ನ ಕೈಲಾದ ಸಹಾಯ ಮಾಡ್ತೇನೆ. ಇನ್ನು ಫ್ಯಾಮಿಲಿ ವಿಷಯದಲ್ಲಿ ನಾನು ಮನೆಗೆ ಬಂದ ನಂತರ ಫ್ಯಾಮಿಲಿ ಜೊತೆಗೆ ಚೆನ್ನಾಗಿರ್ತೇನೆ. ಮತ್ತು ನಾವು ವಾರ್ಷಿಕವಾಗಿ ನಾನು ಸುಮಾರು ವರ್ಷದಲ್ಲಿ ಅಂದರೆ ಈ ಫ್ರೀಯಾಗಿರಬೇಕು ಉದ್ದೇಶಕ್ಕಾಗಿ ದೊಡ್ಡ ಕಾರ್ಯಕ್ರಮಗಳು 1008 ಕಾಯಿನ ಗಣಹೋಮವನ್ನು ಒಂದು 2-3 ಸಲ ಮಾಡಿದೆ ನಾನು. ಆಮೇಲೆ ಶತಚಂಡಿ ಹವನ ಮಾಡಿದ್ದೇನೆ. ಇವೆಲ್ಲ ನಮ್ಮ ಫ್ಯಾಮಿಲಿ ಒಟ್ಟಿಗೆ ದಿನಗಳ ಸಲುವಾಗಿ ನಮ್ಮ ಸಮಾಜದ ಒಳಿತಿಗಾಗಿ ಮಾಡುವಂಥ. ಮತ್ತು ವಿಶೇಷವಾಗಿ ನಾನು ಸ್ವಲ್ಪ ದೇವರಲ್ಲಿ ನಂಬಿಕೆ ಜಾಸ್ತಿ. ಧಾರ್ಮಿಕ ಕಾರ್ಯಕ್ರಮಗಳನ್ನು ನಾನು ವರ್ಷಕ್ಕೆ ಒಂದು 4-5 ಸಲ ಧಾರ್ಮಿಕ ಕಾರ್ಯಕ್ರಮವನ್ನು ಮಾಡ್ತೇನೆ. ಯಾಕಂದ್ರೆ ನನಗೆ ದೇವ್ರ ಮೇಲೆ ಅಪಾರವಾದ ನಂಬಿಕೆ. ನಮ್ಮ ಶ್ರೀ ರಾಘವೇಶ್ವರ ಭಾರತಿಗಳು 2-3 ಸಲ ನಮ್ಮ ಮನೆಗೆ ಬಂದು ಭಿಕ್ಷಾ ಸೇವನೆ ಮಾಡಿ ನನ್ನನ್ನು ಆಶೀರ್ವದಿಸಿದ್ದಾರೆ. ನನಗೆ ನಮ್ಮ ಗುರುಗಳೇ ದೊಡ್ಡ ಶಕ್ತಿ. ನನಗೆ ಅವರ ಆಶೀರ್ವಾದ ಬಲದಿಂದನೇ ನಾನು ಈ ಒಂದು ಹಂತಕ್ಕೆ ಬಂದಿದ್ದೇನೆ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಆಮೇಲೆ ಇನ್ನೊಂದು ವಿಶೇಷ ಅಂದರೆ, ನನಗೊಂದು ದೊಡ್ಡ ಸೌಭಾಗ್ಯ ದೊರಕಿತು. ಅಂದರೆ ಹಿಂದಿನ ವರ್ಷ ಮೇದಲ್ಲಿ ಆಕಸ್ಮಿಕವಾಗಿ ನಮಗೆ ಮಂತ್ರಾಲಯದ ಸುಬೇಂದ್ರ ತೀರ್ಥರು ಹೊನ್ನಾವರಕ್ಕೆ ಬರಲಿಕ್ಕೆ ಒಂದು ಕಾರ್ಯಕ್ರಮ ಜೋಡಣೆ ಮಾಡಿದ್ವಿ ನಾವು. ಮಂತ್ರಾಲಯ ಗುರುಗಳ ಬಗ್ಗೆ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇತ್ತು. ಅದು ಗಣಪತಿ ಭಟ್ ಅಂತ ಹೇಳ್ಬೋದು. ಅದು ಗಣಪತಿ ಭಟ್ರು ನನ್ನ ಹತ್ರ ಕೇಳ್ಕೊಂಡು, ಈ ಪುಸ್ತಕ ಬಿಡುಗಡೆಯನ್ನು ನನಗೆ ಮಂತ್ರಾಲಯ ಗುರುಗಳಿಂದ ಮಾಡಿಸ್ಬೇಕು ಅಂತೇಳಿ ನಾನು ತಕ್ಷಣ ಆವಾಗ ಮಂತ್ರಾಲಯಕ್ಕೆ ಹೋಗಿ ಗುರುಗಳ ಹತ್ರ ಎಲ್ಲ ಮಾತಾಡಿ ಬಂದ. ನಮಗೇನೋ ಸೌಭಾಗ್ಯ ಹೇಳುವಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಮಂತ್ರಾಲಯದ ಪೀಠಾಧ್ಯಕ್ಷರು ಸಾರ್ವಜನಿಕವಾಗಿ ಭಿಕ್ಷಾ ಸೇವನೆ ಮತ್ತು ಸಾರ್ವಜನಿಕ ಸಭೆಯೆಲ್ಲ ಮಾಡಿದ್ರು. ಅದು ನನಗೆ ನನ್ನ ಜೀವಮಾನದ ಒಂದು ಭಾಳ ದೊಡ್ಡ ಹೆಮ್ಮೆ ತರುವಂಥ ವಿಷಯ. ನಾನು ಸಾರಿಗೆ ಉದ್ಯಮವನ್ನು, ವಾಣಿಜ್ಯ ಸಾರಿಗೆ ಉದ್ಯಮವನ್ನು ನನ್ನ ತಂದೆಯವರು ನೋಡಿ ನಾನು ಮಾಡೋದು. ಅದ್ರ ಪ್ರಕಾರ ನಾನು ಎಲ್ಲ ಬ್ರ್ಯಾಂಚಸ್ ಮಾಡಿ ಸರ್ವಿಸ್ ಮಾಡ್ತಾಯಿದ್ದೆ. ಬಸ್ ಮಾಡುವಾಗ ಮಾತ್ರ ನನಗೆ ಗುರು ಅಂತೇಳಿ ನಾನು ಇವತ್ತಿಗೂ ಅವರನ್ನು ಮಾನ್ಯ ಮಾಡ್ತೇವೆ. ಶ್ರೀಮಾನ್ ವಿಜಯ ಸಂಕೇಶ್ವರ ಅವ್ರನ್ನ. ಸಂಕೇಶ್ವರ ಅವರು ನಾನು ಬಸ್ ಮಾಡ್ತಾ ಹೇಳಿದ ತಕ್ಷಣ ಹೇಳಿದ ಫಸ್ಟ್ ಅಂದರೆ, ಇದು ಪ್ರಯಾಣಿಕರ ವಾಹನ, ನೀವು ಯಾವುದೇ ರೀತಿಯ ಇಲ್ಲೀಗಲ್ ಕಾಯ್ದೆ ಬಾರವಾದಂಥ ವ್ಯವಹಾರಗಳನ್ನು ಅದರಲ್ಲಿ ಮಾಡಬಾರ. ಅಂದರೆ 30 ಸೀಟಿನ ಗಾಡಿಗೆ 30 ಸೀಟನ್ನೇ ಹಾಕತಕ್ಕದ್ದು. ಲೈಸೆನ್ಸು, ಪರ್ಮಿಟು ಮತ್ತೊಂದು ಎಲ್ಲದನ್ನು ಕಾಗದಪತ್ರವನ್ನು ಸರಿಯಾಗಿಟ್ಟು ಕ್ರಮಬದ್ಧವಾಗಿ ಪೊಲೀಸು ಹಾಗೂ RTO ರೂಲ್ಸ್ಗಳನ್ನು ಫಾಲೋ ಅಪ್ ಮಾಡಿ ಓಡಿಸಬೇಕು ಹೇಳಿ ನನಗೆ ಅವರು ಸಂಪೂರ್ಣ ಮನಸ್ಸಿನಿಂದ ನನಗೆ ಆಶೀರ್ವಾದ ಮತ್ತು ಮಾರ್ಗದರ್ಶನ ಮಾಡಿದ್ದಾರೆ. ವಿಜಯ ಸಂಕೇಶ್ವರ ಅವರಿಗೆ ನನಗೆ ಭಾಳ ಒಂದು ಅತ್ಯುತ್ತಮವಾದ ಸಂಬಂಧ. ಅಂದರೆ ನನ್ನ 50ನೇ ವರ್ಷದ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಅಷ್ಟು ದೊಡ್ಡ ವ್ಯಕ್ತಿ ಸಾರಿಗೆ ಪಿತಾಮಹ ಅವರು ಆದರೆ ಬೆಳಗ್ಗೆ 10ರಿಂದ ಸಾಯಂಕಾಲ 5 ತನಕ ನನ್ನ 50ನೇ ವರ್ಷದ ಹುಟ್ಟುಹಬ್ಬದ ಕಾರ್ಯಕ್ರಮದ ಭಾಗವಹಿಸಿ ನನಗೆ ವ್ಯಾವಹಾರಿಕವಾಗಿ ನೈತಿಕವಾಗಿ ನಂಗೆ ಸಪೋರ್ಟ್ ಮಾಡಿದರೆ. ಇವತ್ತಿಗೂ ಸಂಕೇಶ್ವರವರು ನಾನು ಅವ್ರಿಗೆ ಒಳ್ಳೆ ರೀತಿಯಲ್ಲಿದ್ದೇನೆ. ಒಂದು 2 ತಿಂಗಳಿಗೋ 3 ತಿಂಗಳಿಗೋ ಒಂದು ಸಲ ಅವ್ರನ್ನ ಭೇಟಿಯಾಗಿ ನಾನು
ನಮ್ಮಿಬ್ಬರು ವ್ಯಾವಹಾರಿಕವಾದಂಥ ಕುಶಲೋಪಚಾರಿಗಳನ್ನು ಮಾತಾಡ್ತೇನೆ. ಈ ಭಾಗದಲ್ಲಿ ಅವರು ಏನಾದರೂ ಮಂಗಳೂರು ಈ ಕಡೆ ಸಂಚರಿಸಿದರೆ ಖಂಡಿತವಾಗೂ ನಮ್ಮ ಶ್ರೀಕುಮಾರ್ ಲಾಜಿಸ್ಟಿಕ್ ಆಫೀಸಿಗೆ ಬಂದು ಒಂದು ವಿಸಿಟ್ ಮಾಡುವಂಥ ಅಭ್ಯಾಸವನ್ನು ಸಂಕೇಶ್ವರವರು ಇವತ್ತಿಗೂ ಇಟ್ಕೊಂಡಿದ್ದಾರೆ. ಸಂಕೇಶ್ವರರಿಂದಾಗಿ ನಮಗೆ ಒಳ್ಳೆಯ ಮಾರ್ಗದರ್ಶನ ಸಿಕ್ಕಿದೆ ಬಿಟ್ಟರೆ ಯಾವುದೇ ರೀತಿ ಕಾಂಪಿಟೇಷನ್ ಇಲ್ಲ. ವಿಶೇಷವಾಗಿ ನಮ್ಮ ಸಂಸ್ಥೆ ಬಗ್ಗೆ ಅವರು ತಮ್ಮದೇ ಸಂಸ್ಥೆಗಳ ಸಲುವಾಗಿ ಅವರು ಸಿಬ್ಬಂದಿಗಳು ಹೇಳಿರ್ತಾರೆ, ಶ್ರೀಕುಮಾರ್ ಸಂಸ್ಥೆ ಮೇಲೆ ಯಾವುದೇ ರೀತಿ ಕಾಂಪಿಟೇಷನ್ ಮಾಡೋಕ್ಕೆ ಹೋಗ್ಬೇಡ್ರಿ, ಅವರು ಎಲ್ಲೋ ಒಂದು ಬಸ್ ಆಗಿದ್ರೆ ಆ ಜಾಗ ನೀವು ಹಾಕಬೇಡ್ರಿ ಅವರಿಗೆ, ಅದು ಒಂದು ನಮ್ಮ ಸಂಸ್ಥೆ ಹೇಳುವಂಥ ರೀತಿಯಲ್ಲಿ ನಮಗೆ ಅವರು ಸಂಕೇಶ್ವರ ಸಾಹೇಬರು ಸಪೋರ್ಟ್ ಕೊಟ್ಟಿದ್ದಾರೆ. 2019ರಲ್ಲಿ ಪ್ರಥಮ ಬಾರಿಗೆ ಕೋವಿಡ್ ಬಂದಾಗ ಸಹಜವಾಗಿ ಎಲ್ಲ ಉದ್ಯಮದರಿಗೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳು ಬಂತು. ಅದರಲ್ಲೂ ವಿಶೇಷವಾಗಿ ಸಾರಿಗೆ ಉದ್ಯಮ ಮತ್ತು ಹೋಟೆಲ್ ಉದ್ಯಮದರಿಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆಗಳು ಬಂತು. ಈ ಸಮಸ್ಯೆಗಳು ಬಂದವಾಗ ನಮಗೆ ವಿಶೇಷವಾಗಿ ನನಗೆ ಆರ್ಥಿಕ ಸಹಾಯ ನೀಡಿದ ಸಂಸ್ಥೆ ನಮ್ಮ ಜಿಲ್ಲೆಯ ಹೆಮ್ಮೆಯ ಸಂಸ್ಥೆಯಾದಂಥ KDCC ಬ್ಯಾಂಕು. ಈ ಕೋವಿಡ್ ಸಂದರ್ಭದಲ್ಲಿ ಎಷ್ಟೋ ಜನ ವ್ಯವಹಾರಸ್ಥರು ಬ್ಯಾಂಕ್ಗಳ ಸಮಸ್ಯೆಯಿಂದಾಗಿ ಕೆಲವರು ಆತ್ಮಹತ್ಯೆ ಮಾಡ್ಕೊಂಡವರು ಸಹ ನಮ್ಮ ಸಾರಿಗೆ ಉದ್ಯಮದಲ್ಲಿದ್ದಾರೆ. ಅದರೊಂದು ಈ ಸಂದರ್ಭದಲ್ಲಿ ಒಂದು ವಿಶೇಷವಾದಂಥ ಧನ್ಯವಾದವನ್ನು ನಾನು ನಮ್ಮ ಜಿಲ್ಲೆಯ ಹೆಮ್ಮೆಯ ಬ್ಯಾಂಕ್ ಆದಂಥ KDCC ಬ್ಯಾಂಕ್ನವರಿಗೆ ನಾನು ಧನ್ಯವಾದ ಹೇಳ್ತೇನೆ. ಅಂದರೆ ಎರಡೂ ಕೊರೋನಾ ಸಂದರ್ಭದಲ್ಲೂ ನಮಗೆ ಯಾವುದೇ ರೀತಿಯ ಕಿರುಕುಳ ಕೊಡದೆ ನಾವೊಂದು 20 ವರ್ಷದ ನಮ್ಮ ವ್ಯವಹಾರವನ್ನು ಮನಗಂಡು ಪುನಃ ನಮಗೆ ವ್ಯಾವಹಾರಿಕವಾಗಿ ಸುಧಾರಿಸ್ಕೊಳ್ಳಿಕ್ಕೆ ಯಾವ ರೀತಿಯಲ್ಲಿ ಕಾನೂನುಬದ್ಧವಾಗಿ ಸಹಾಯ ಮಾಡಿದ್ದಾರೆ. ಅದಕ್ಕಾಗಿ ನಾವು KDCC ಬ್ಯಾಂಕ್ನ ಆಡಳಿತ ಕಮಿಟಿಯರಿಗೆ, ಬ್ಯಾಂಕ್ನ ಸಿಬ್ಬಂದಿಗೆ ವಿಶೇಷವಾದಂಥ ಧನ್ಯವಾದ ಹೇಳ್ತೇನೆ. ನಾನು ಕೋವಿಡ್ ಸಂದರ್ಭದಲ್ಲಿ ನಾನು ಸಹ ನಮ್ಮ ನೌಕರರಿಗೆ ಹೆಚ್ಚು ಕಡಿಮೆ 50% ಸಂಬಳವನ್ನು ಕೊಟ್ಟಿದ್ದೇವೆ ನಾವು ಕೋವಿಡ್ ಸಂದರ್ಭದಲ್ಲಿ. ಆಮೇಲೆ ನಮ್ಮ ಊರಿನ ಸುತ್ತಮುತ್ತಲ ಜನರಿಗೆ ಆಹಾರದ ಕಿಟ್ಗಳನ್ನು ಸಹ ನಾವು ಹಂಚಿದ್ದೇವೆ. ಇದೇ ಸಂದರ್ಭದಲ್ಲಿ ನನಗೊಂದು ವಿಶೇಷವಾದಂಥ ಒಂದು ಹವ್ಯಾಸ ಆರಂಭ ಆದದ್ದು ಅಂದರೆ, ಕೋವಿಡ್ ಈ ನಮ್ಮ ಕೌಲಕ್ಕಿ ಸುತ್ತಮುತ್ತಲು ಎಲ್ಲ ಅಂಗಡಿಕಾರರು ಒಂದಿಷ್ಟು ಆಕಳಿಗೆ ಬೆಳಗ್ಗೆ ತಿಂಡಿ ಕೊಡ್ತಾಯಿದ್ರು. ಕೊರೋನಾ ಟೈಮ್ನಲ್ಲಿ ಇದು ಅಂಗಡಿಗಳೆಲ್ಲ ಬಂದಾಗೋದ್ರಿಂದ ಆಕಳುಗಳಿಗೆ ಸಮಸ್ಯೆ ಆಯಿತು. ಅಂಥ ಸಂದರ್ಭದಲ್ಲಿ ನಾನು ನಮ್ಮ ಮನೆ ಹತ್ರ ಪ್ರತಿ ದಿವಸ ಬೆಳಗ್ಗೆ 6:30ಯಿಂದ ಆಕಳಿಗೆ ಹಿಂಡಿ ಮತ್ತು ಬೆಲ್ಲ ಬಾಳೆಹಣ್ಣು ಕೊಡಲಿಕ್ಕೆ ಆರಂಭಿಸಿದೆ. ಹೆಚ್ಚು ಕಡಿಮೆ 19ರಿಂದ 20 ತನಕ ಪ್ರತಿ ದಿವಸ ಒಂದು 20ರಿಂದ 25 ಆಕಳು ಒಂದು ದಿವಸವೂ ತಪ್ಪಿಸದೆ ನಮ್ಮ ಮನೆ ಗೇಟ್ ಹತ್ರ ಬಂದು ಬೆಳಗ್ಗೆ 6:30ರಿಂದ 8:30 ತನಕ ನಾವು ಕೊಡುವಂಥ ಹಣ್ಣು, ಬಾಳೆಹಣ್ಣು, ಹಿಂಡಿನೋ ತಿಂದು ಹೋಗ್ತಾ. ಇದರಿಂದ ನನಗೊಂದು ವಿಶೇಷ ಅನುಭವ ಬಂದದ್ದು ಅಂದರೆ, ಈ ಗೋ ಸೇವೆಯನ್ನು ಪ್ರತ್ಯಕ್ಷ ಮಾಡಿದ ನಂತರ ನಮಗೆ ವ್ಯಾವಹಾರಿಕವಾಗೂ ಭಾಳಷ್ಟು ಅನುಕೂಲ ಆಯಿತು, ಆರೋಗ್ಯ ದೃಷ್ಟಿಯಿಂದಲೂ ಭಾಳ ಅನುಕೂಲ ಆಯಿತು. ಮತ್ತು ಗೋವಿನ ಆಶೀರ್ವಾದದಿಂದನೇ ಒಂದು ಹಂತದಲ್ಲಿ ನಮಗಂತ ಬಂದಂಥ ಸಮಸ್ಯೆಗಳು ಈಸಿಯಾಗಿ ಕಳೆದೋಗಿದೆ ನಾನು ಭಾವಿಸ್ತೇನೆ. ಇನ್ನು ಬಾಲ್ಯದ ವಿಷಯ ಮಾತಾಡಬೇಕಿದ್ರೆ, ನಾನು ಆ್ಯಕ್ಚುಲಿ ನನ್ನ ಅಜ್ಜ ವೆಂಕಟರಮಣ ಹೆಗಡೆ ಚೀನ್ಕೋಡ್ ಅಂತೇಳಿ ಭಾಳ ದೊಡ್ಡ ಲ್ಯಾಂಡ್ಲಾರ್ಡು. ನಮ್ಮ ಅಜ್ಜನಿಗೆ ಗಂಡು ಮಕ್ಕಳು ಇರಲಿಲ್ಲ, 2 ಜನ ಹೆಣ್ಣುಮಕ್ಕಳು. ಒಂದು ನನ್ನ ತಾಯಿ ಮಂಜುಳ, ಇನ್ನೊಂದು ನನ್ನ ಚಿಕ್ಕಮ್ಮ ಸಣ್ಣಿ ಹೇಳಿ. ಸುಮಾರು ಹೆಚ್ಚು ಕಡಿಮೆ ನನಗೆ 10 ವರ್ಷ ಇರೋ ತನಕ ಒಟ್ಟು ಕುಟುಂಬದಲ್ಲಿತ್ತು. ನಾವು ಮತ್ತು ಅಜ್ಜನ ಮನೆಯವರು. ಕಾರಣಾಂತರದಿಂದ ಸಹಜವಾಗಿ ಬರುವಂಥ ಭಿನ್ನಾಭಿಪ್ರಾಯದಿಂದಾಗಿ ನಾವು ಅಜ್ಜನ ಮನೆಯಿಂದ ಹೊರಬಂದು, ಈಗ ಇದನ್ನೆಲ್ಲ ಹುಜಿನಮುಖಿ ಹೇಳ್ತಾರೆ ಇದಕ್ಕೆ, ಇಲ್ಲಿ ಬಂದು ನಮ್ಮ ತಂದೆಯವರು ನೆಲೆಸಿದ್ರು. 75ನೇ ಇಸ್ವಿಯಿಂದ ಅವರೇ ಬಂದು ಕಷ್ಟಪಟ್ಟು ಕೆಲವೊಂದು ಪ್ರಮಾಣದಲ್ಲಿ ಅಡಿಕೆ ತೋಟಗಳನ್ನೆಲ್ಲ ಮಾಡಿದ್ರು. ಆಮೇಲೆ ಕೊರೋನಾ ಬಂದಾಗ 2 ವರ್ಷ ಖಾಲಿ ಇರಬೇಕಾದಂಥ ಸಂದರ್ಭದಲ್ಲಿ ನನಗೆ ಯಾವತ್ತೂ ಕೆಲಸ ಮಾಡಿ ರೂಢಿ ಇರೋದರಿಂದ ವಿಚಾರ ಬಂತು, ನನ್ನ ತಂದೆಯವರು ನನಗೆ ಕೊಟ್ಟಂಥ ಒಂದು 8ರಿಂದ 10 ಎಕರೆ ಗದ್ದೆ ಹಾಗೇ ಇದೆ, ಇದನ್ನು ಹಾಗೆ ಇಡುವ ಬದಲು ತೋಟ ಮಾಡುವ ಅಂಥೇಳಿ ನಾನು ಫಸ್ಟ್ ಕೊರೋನಾದಲ್ಲಿ ಒಂದು 5ರಿಂದ 6 ಎಕರೆ ಗದ್ದೆಯನ್ನು ಹುಗಿದು ಮಣ್ಣು ಹಾಕಿ ಹೊಸದಾಗಿ ತೋಟ ಮಾಡಿದೆ. 2ನೇ ಕೊರೋನಾ ಟೈಮ್ದಲ್ಲಿ ಪುನಃ ಮತ್ತೊಂದು 3-4 ಎಕರೆ ಗದ್ದೆಯನ್ನು ಹುಗಿದು ತೋಟ ಮಾಡಿದೆ. ಈಗ ಹೆಚ್ಚು ಕಡಿಮೆ ನನಗೆ ಟೋಟಲ್ ಒಂದು 15 ಎಕರೆ ಅಡಿಕೆ ತೋಟ ಮಾಡಿದ್ದೇನೆ. ಇದು ಲಾಭಗಳಲ್ಲ, ಮಾನಸಿಕವಾದಂಥ ನೆಮ್ಮದಿಗೋಸ್ಕರ ಮಾಡಿದ್ದೇನೆ. ಇಂಥ ಗಡಿಬಿಡಿಯಲ್ಲೂ ಸಹ ನಾನು ವಾರದಲ್ಲಿ 3ರಿಂದ 4 ದಿವಸ ಊರಲ್ಲಿ ಇದ್ದೇಳಾದರೆ ತೋಟಕ್ಕೆ ಬಂದು ತೋಟದ ಮೇಲುಸ್ತುವಾರಿ ನೋಡಿ, ಉಳಿದ ಸಮಯದಲ್ಲಿ ನನ್ನ ಅಣ್ಣನ ಮಕ್ಕಳು ಈ ತೋಟದ ಉಸ್ತುವಾರಿ ನೋಡ್ತಾರೆ. ನನಗೆ ಅತ್ಯುತ್ತಮವಾದಂಥ ಕೆಲಸಗಾರರು ಸಹ ಹಾಲಕ್ಕಿ ಸಮಾಜದವರು ಸಿಕ್ಕೋದ್ರಿಂದ ನನಗೆ ತೋಟದ ಸಮಸ್ಯೆಯೂ ಲೇಬರ್ ಸಮಸ್ಯೆ ಕಡಿಮೆ ಇದೆ. ಇನ್ನು ಎಜುಕೇಷನ್ ದೃಷ್ಟಿಯಿಂದ ಹೇಳಬೇಕಿದ್ರೆ, ನಾನು ಆ್ಯಕ್ಚುಲಿ ಕನ್ನಡ ಶಾಲೆಯಿಂದ ಹೈಸ್ಕೂಲ್ ಲೆವೆಲ್ವರೆಗೆ ಭಾಳ ತುಂಟ. ನನಗೆ
ಹೈಸ್ಕೂಲ್ದಲ್ಲೇ ನನ್ನ ಕಿಲಾಡಿಗೋಸ್ಕರ ನನಗೆ ಹೈಸ್ಕೂಲಿಂದನೇ ಡಿಬಾರ್ ಮಾಡುವಂಥ ಒಂದು ಹಂತವರೆಗೆ ಹೋಗಿದ್ದೆ. ನಾನು ಭಾಳ ಕಿಲಾಡಿ ಇದ್ದೆ. ಆದರೆ ಅಂದಿನ ಕಾಲದಲ್ಲಿ ನನಗೆ ಪಿ ಐ ಹೆಗಡೆ ಹೇಳುವಂಥ ಮಾಸ್ತರು ಸಣ್ಣ ಹುಡುಗ ಇದ್ದಾನೆ, ಕಿಲಾಡಿ ಇದ್ದಾನೆ, ಡಿಬಾರೆಲ್ಲ ಮಾಡಬಾರ ಅಂಥೇಳಿ ಮತ್ತೆ ಕಂಟಿನ್ಯೂ ಮಾಡಿ ನನಗೆ ಹೈಸ್ಕೂಲ್ದಲ್ಲಿ ಅವಕಾಶ ಮಾಡಿಕೊಟ್ರು. ಆಮೇಲೆ ನಾನು ಪಿ ಯು ಸಿಲೂ 1 ಅವರ್ ಎಸ್ ಡಿ ಎಮ್ದಲ್ಲಿ ಓದಿದೆ. ಪಿ ಯು ಸಿಲೂ ನಮಗೆ ಬೇರೆ ಬೇರೆ ಹುಡುಗರಿಗೆಲ್ಲ ಘರ್ಷಣೆ ಅದು ಇದು ಆಯಿತು. ನಾನು ಪಿ ಯು ಸಿಲಿ ಸೆಕೆಂಡ್ ಇಯರ್ದಲ್ಲಿ ಅರ್ಧಕ್ಕೆ ಬಿಟ್ಟು ತಕ್ಷಣ 2000 ಆವಾಗ 1985 ವಾಹನ ಉದ್ಯಮಕ್ಕೆ ಬಂದೆ. ಮೂಲತಃ ಹೇಳಬೇಕಿದ್ರೆ ನನಗೆ ಕನ್ನಡ ಶಾಲೆಯಿಂದ ಹೈಸ್ಕೂಲ್ ಕಾಲೇಜವರೆಗೂ ನಾನೊಬ್ಬ ಹಿಂಗೆ ಕಿಲಾಡಿ ಮನುಷ್ಯ. ಓದುವುದರಲ್ಲಿ ಭಾಳ ಹಿಂದೆ, ಬಾಕಿ ಎಲ್ಲ ಯಾವುದರಲ್ಲಿ ಮುಂದಿದ್ದೆ. ಆಟ ಆಡೋದ್ರಲ್ಲಾಗಲಿ ಅದರಲ್ಲೆಲ್ಲ ಮುಂದಿದ್ದೆ. ನನಗೆ ಹೈಸ್ಕೂಲ್ ಲೆವೆಲಲ್ಲಿ ನನಗೆ ಪಿ ಐ ಹೆಗ್ಡೆ ಹೇಳುವಂಥವ್ರು ಭಾಳ ದೊಡ್ಡ ಪ್ರಮಾಣದಲ್ಲಿ ನನಗೆ ಮಾರ್ಗದರ್ಶನ ಮಾಡಿ ಎಟ್ಲೀಸ್ಟ್ ಪಿ ಯು ಸಿ ತನಕ ಹೋಗ್ಲಿಕ್ಕಾದರೂ ಅವರೇ ಒಂದು ಕಾರಣಾಡಿ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತೇನೆ. ನಾನು ನಮ್ಮ ಯುವ ಉದ್ದಿಮೆದಾರರಿಗೆ ಅಥವಾ ಯುವ ಜನತೆಗೆ ನನ್ನ ಅನುಭವದ ಪ್ರಕಾರ ಹೇಳಬೇಕಿದ್ರೆ, ನೀವು ಮೊದಲನೇದಾಗಿ ಯಾವ ಉದ್ಯೋಗ ಮಾಡ್ತೀರಿ, ನಿಮಗೆ ಯಾವುದರಲ್ಲಿ ಆಸಕ್ತಿ ಇರೋದನ್ನು ತಿಳ್ಕೊಂಡು ಅದನ್ನೇ ಆರಂಭಿಸಬೇಕು. ಇತ್ತೀಚಿನ ದಿನಗಳು ಏನಾಗಿದೆ ಹೇಳಿದ್ರೆ, ಹೊಸದಾಗಿಂದ ಉದ್ಯೋಗ ಮಾಡೋರು ಕೆಲವರಿಗೆ ಶುರು ಮಾಡಿದ ತಕ್ಷಣ ಲಾಭ ಬರಬೇಕು. ಅದರಲ್ಲಿ ತಕ್ಷಣ ಲಾಭ ಬರಬೇಕು. 6 ತಿಂಗಳ 3 ತಿಂಗಳ ಮಾಡಿ ಒಂದು ಬಿಸ್ನೆಸ್ಸನ್ನು ಬಿಡ್ತಾರೆ. ಅದರಲ್ಲಿ ಅನುಭವ ಬರೋದ್ರೊಳಗೆ ಬಿಟ್ಬಿಡ್ತಾರೆ. ಇನ್ನೊಂದು ಬಿಸ್ನೆಸ್ಸನ್ನು ಮಾಡ್ತಾರೆ, ಅದನ್ನು ಬಿಡ್ತಾರೆ. ಕೆಲವರೆಲ್ಲ ನಮ್ಮ ಈಗಿನ ಯುವ ಜನತೆ ಈ ರೀತಿಯಾಗಿ ಕೆಲವೊಂದು ಬಿಸ್ನೆಸ್ಸಲ್ಲಿ ಲುಕ್ಷಾಣನ್ನು ಸಹ ಅಥವಾ ಹಾನಿಯನ್ನು ಅನುಭವಿಸಿದ್ದಾರೆ. ಕೆಲವರು ನಮಗಿಂತನೂ ಉತ್ತಮವಾದಂಥ ಉದ್ಯಮವನ್ನು ನಡೆಸ್ತಾ ಇದ್ದಾರೆ. ನನ್ನೊಬ್ಬ ಕ್ಲಾಸ್ಮೇಟು 5,000 ಕೋಟಿ ರೂಪಾಯಿ ಟರ್ನ್ ಓವರ್ ಮಾಡುವಂಥ ಉದ್ಯಮವನ್ನು ಬೆಂಗಳೂರಲ್ಲಿ ಮಾಡ್ತಾಯಿದ್ದಾನೆ. ಉದ್ಯಮ ಯಾವುದನ್ನು ಮಾಡಿ ಶ್ರದ್ಧೆಯಿಂದ, ಭಕ್ತಿಯಿಂದ, ಅದು 6 ತಿಂಗಳಕ್ಕೆ ಲಾಭ ಬರುತ್ತೆ ಹೇಳುವುದರಿಂದ ಮಾಡಬಾರ. ಅದು ಮುಂದಿನ ದಿನಗಳಲ್ಲಿ ಖಂಡಿತವಾಗೂ ಲಾಭ ಬರ್ತದೆ. ಲಾಭ ಬರುವಂತೆ ನಾವು ಪರಿಶ್ರಮವನ್ನು ಹಾಕಬೇಕು. ಮತ್ತು ಯಾವುದೇ ಕೆಲಸ ಮಾಡಿದ್ರೂ ವಿಶ್ವಾಸದಿಂದ, ಪ್ರೀತಿಯಿಂದ ಮಾಡಿದ್ರೆ ಉದ್ಯಮದಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ಸದಾ ನೋಡ್ತಾ ಇರಿ ನುಡಿಸಿರಿ ವಾಹಿನಿಯನ್ನ. ಇದು ಕರುನಾಡಿನ ನಾಡಿಮಿಡಿತ.